ಚನ್ನಪಟ್ಟಣ ತಾಲೂಕಿನ ತಹಸೀಲ್ದಾರ್ ಬಿಎನ್ ಗಿರೀಶ್ ಅವರು ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನ ಇನ್ನಷ್ಟು ಉತ್ತಮಪಡಿಸುವ ದೃಢ ಸಂಕಲ್ಪದೊಂದಿಗೆ ಹೆಜ್ಜೆ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮಗಳಿಗೆ ರಾತ್ರಿ ವೇಳೆಯಲ್ಲಿಯೇ ಭೇಟಿ ನೀಡಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಸಂಚರಿಸಿ ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ಅವರ ಕಲಿಕೆಯ ಸ್ಥಿತಿಗತಿಗಳನ್ನು ನೇರವಾಗಿ ಪರಿಶೀಲಿಸಿದರು. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತೆ ಸೂಕ್ತ ಮಾರ್ಗದರ್ಶನ ನೀಡಿ ಪೋಷಕರಿಗೆ ಮಕ್ಕಳನ್ನ ನಿರಂತರವಾಗಿ ಕಲಿಕೆಯಲ್ಲಿ ತೊಡಗಿಸುವ ಮಹತ್ವದ ಕುರಿತು ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಶಿಕ್ಷಕರು ಹಾಜರಿದ್ದರು. ಕೇಬಲ್ ಇಲ್ವಾ? 3 ತಿಂಗಳಾಯ್ತು ತೆಗಿತಿದ್ದೆ. ಯಾವಾಗ ನೋಡೋ ಟಿವಿ ಅಂಗಡಿ ಅದಕ್ಕೆ ತೆಗಿಬೇಕು. ತಂದ್ರೆ ನಿಮ್ಗೆ ಬಹುಮಾನ ಇದೆ. ನಿಮ್ಮ ತಾಲೂಕು ನಮ್ಮ ಇದರಿಂದ ಪ್ರಾಣಿಗಳಿದ್ದಾರೆ. ಒಂದು ಲ್ಯಾಪ್ಟಾಪ್ ಕೊಡ್ತಾರೆ. ಪ್ರಾಪರ್ 50,000 ಕ್ಯಾಶ್ ಪ್ರೈಸ್ ಹೇಳಿಲ್ಲ. 20 ಜನಕ್ಕೆ 25,000 25. ನೀವು ಚೆನ್ನಾಗಿ ಓದ್ಬೇಕಮ್ಮ. ಈಗ ನಿಮ್ಮ ಅಪ್ಪ ನೀವು ನೋಡ್ಕೋತಿಲ್ಲ ಅಲ್ವಾ? ಚೆನ್ನಾಗಿ ಓದ್ಬೇಕು. ನಿಮ್ಮ ತಂದೆ ಅಂತ ಏನಾಗಬೇಕು? ಪದೇ ಪದೇ ಓದ್ತಾ ಇದೆ ನೆನಪಾಗ್ತಿರುತ್ತೆ. ಪದೇ ಪದೇ ಒಂದು ವಸ್ತು ನೋಡಿದ್ರೆ ನೆನಪಿರುತ್ತೆ. ನೀವು 2 ಮುಂದೆ ಬಿಟ್ಟು ಮತ್ತೆ ಮೊಬೈಲ್ ಬಳಸಿದ್ರೆ ಅಕಸ್ಮಾತ್ ಹೇಳ್ರಿ ತಗೊಂಡು ಆಸ್ತಿ ಬಿಟ್ಬಿಟ್ಟು ಅಲ್ಲಿ ಓದಿಸ್ತೀನಿ. ಅದಕ್ಕೆ ಕಮ್ಮಿ ಮಾರ್ಕ್ಸ್ ಬಂದಿರೋದು ನಿಮಗೆ. ನಿಮ್ಗೇನು ಸಮಸ್ಯೆ ಇದೆ ಮನೇಲಿ ಓದಕ್ಕೆ? ಟಿವಿ ಕೇಬಲ್ ಕಿತ್ತಾಕ್ಸಿದ್ರೆ ಕೇಬಲ್ ತಗ್ಸಿದ್ರಮ್ಮ. ಮೊಬೈಲ್ ಮಾಡಬಾರ್ದು. ಮೊಬೈಲ್ ಮುಡ್ತಾಳ? ಮೊಬೈಲ್ ಇದೆಯಾ? ಮೊಬೈಲ್ ಮುಟ್ಟಂಗಿಲ್ಲ. ಮೊಬೈಲ್ ಬಿಟ್ಟು ತಗೊಂಡು ಹಾಸ್ಟೆಲ್ ಬಿಡ್ತೀನಿ ನನಗೆ. ಒಳ್ಳೆ ಕೆಲಸ. ತಹಸೀಲ್ದಾರ್ ಸರ್ ಬಂದಿರೋದು. ನೀನ್ ನೋಡಿ, ನೀನ್ ಓದ್ತಾ ಇದೆಯಾ? ನಿಮ್ಗೆ ಪ್ರೇರೇಪಣೆ ನೀಡೋಕೆ, ನಿಮ್ಗೆ ಓದು ಚೆನ್ನಾಗಿ ಮುಂದಕ್ಕೆ ಏನ್ ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋಕೆ ಮನೆ ವಿಸಿಟ್ ಬಂದಿದ್ದಾರೆ. ಏನ್ ಮಾಡ್ತಿದ್ದೆ? ಹೌದಾ? ನಿಮ್ಮ ಒಬ್ಬನೇ ತಿಳಿದ ಭಾರತದ ಸಿಲಿಕಾನ್ ಕಣಿವೆ ಯಾವುದು? ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು? ಅರ್ಧ ಗಂಟೆ ಕೆಲಸ. ಬಂದು ಪಾಳೆ ತೊಗೊಂಡ್ಬಿಟ್ಟು ಕಸ ಗುಡಿಸ್ಬಿಟ್ಟು ಕುತ್ಕೊಂಡು ಓದೋದಷ್ಟೇ ಕೆಲಸ. ಅದು ಮಾಡ್ಬೇಕಲ್ಲ. ನಾಳೆಯಿಂದ 5 ಗಂಟೆಗೆ ಎದ್ದಿರ್ತೀಯಾ? ಆಯ್ತು, ಇನ್ನೊಂದ್ಸಲ ನಮ್ಮ ಟೀಚರ್ ಬರ್ತಾರೆ, ಕೇಳ್ತಾರೆ. ನಿಮ್ಮ ಅಪ್ಪ ಹೇಳ್ಬೇಕಿಲ್ಲ, 5 ಗಂಟೆ ಕೇಳ್ತಾನೆ. ಟಾಪರ್ ಅಂತ ಹೇಳ್ತಾ ಇದ್ದೀವಿ. ಬೇಸ್ ಟಾಪರ್ ಬರ್ತೀಯಾ? ಮೊನ್ನೆ ಎಷ್ಟು ಆಗ್ತಿದೆಯಾ? ಹಿಂದಿ ಒಂದು ಕಮ್ಮಿ ಆಗಿದೆಯಾ? ಎಷ್ಟು ಹಿಂದಿ? ಅದು ಕಮ್ಮಿ ಆಯಿತು. ಮ್ಯಾಥ್ಸ್ ಟೀಚರ್ ಯಾರು? ಚೆನ್ನಾಗಿ ಮಾಡ್ತಾರೆ ಸರ್. ಸೈನ್ಸ್ ಯಾವ ಸೈನ್ಸ್ ಟೀಚರ್? ಎಷ್ಟು ತಗೊಂಡ್ರೆ ಒಂದು ಲ್ಯಾಪ್ಟಾಪ್ ಕೊಡ್ತೀವಿ. ಆಮೇಲೆ 50,000 ಕ್ಯಾಶ್ ಹೋಗ್ಲು. ಮತ್ತಿನ್ನೊಂದು 25,000. ಎಷ್ಟು ಪ್ರೈಸ್ ನಿಮಗಿದೆ? ತೆಗಿಬೇಕಲ್ವಾ? ಖುಷಿ ಪಡಿಸ್ಬೇಕು ಅಂದ್ರೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಅರ್ಥ ಆಯ್ತಾ? ನಿಮ್ಮ ತಾಯಿ ಖುಷಿ ಆಗ್ತಾರೆ ನೀವು ಒಳ್ಳೆ ಮಾರ್ಕ್ಸ್. ನಿಮ್ಮ ಅಮ್ಮನಿಗೆ ನಮಸ್ಕಾರ ಮಾಡ್ತೀನಿ. ಆಶೀರ್ವಾದ ಮಾಡಿ ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನೋಡಿ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದ್ತಿದ್ದಾರೆ ಅಂದ್ರೆ ನೀವು ಚೆನ್ನಾಗಿ ಓದ್ಲಿಕ್ಕೆ ಇನ್ನೂ ನಮ್ಮ ಅಲ್ವಾ? ಅಂದ್ರೆ ನಿಮ್ಮ ಹೆಣ್ಮಕ್ಳು ಸ್ವಲ್ಪ ಕೆಲಸ ಇರುತ್ತೆ ಮನೇಲಿ, ಗಂಡ್ಮಕ್ಳಿಗೆ ಕೆಲಸ ಇರುತ್ತೆ ಮನೇಲಿ ಅಲ್ವಾ? ಮೊಬೈಲ್ ನೀವು ತಿಳಿಸಿ ಬಂದ ಮೊಬೈಲ್, ಹೊಸ ಮೊಬೈಲ್ ಕೊಡ್ಸಿ ಕೇಳ್ತೀನಿ ನೋಡಿ ಮಕ್ಕಳಿಗೆ. ಈ ಸತಿ ಮೊಬೈಲ್ ಬಿಡ್ಬೇಡ, ಟಿವಿ ಆನ್ ಮಾಡಬೇಡ. ಗ್ಯಾರಂಟಿನಾ? ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ನಮ್ಮ ಫಲಿತಾಂಶ ಚೆನ್ನಾಗಿ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಈ ತಾಲೂಕಿನಲ್ಲಿ ಕಳೆದ 6 ತಿಂಗಳಿಂದ ಕೂಡ ನಡೆಸ್ಕೊಂಡು ಬರ್ತಾ ಇದೆ. ಶ್ರೀಯುತ BN ಗಿರೀಶ್ ಸರ್ ಅಂತೇಳಿ ಅವರು ನಮ್ಮ ಒಂದು ಆರಕೊಪ್ಪ ಸರ್ಕಾರಿ ಪ್ರೌಢಶಾಲೆ ಆರಕೊಪ್ಪ ಗ್ರಾಮಕ್ಕೆ ಈ ದಿನ ಭೇಟಿ ಕೊಟ್ಟು ಹಲವಾರು ವಿದ್ಯಾರ್ಥಿಗಳ ಮನೆಗಳಿಗೆ ಹೋಗಿ ಅವರ ಪೋಷಕರೊಟ್ಟಿಗೆ ಮಾತನಾಡಿ, ದಯಮಾಡಿ ನಿಮ್ಮ ಮನೆಯ ಮುಖ್ಯ ಶಿಕ್ಷಕರಿರ್ಬೋದು ಕಾರಣಾಜೇಗೌಡ ಸರ್ ಮತ್ತು ಅವರೆಲ್ಲ ಶಿಕ್ಷಕರೊಂದಿಗೂ ಕೂಡ ಎಲ್ಲ ವಿಜ್ಞಾನ, ಸಮಾಜ ಮತ್ತೆ ಗಣಿತ ಮನೆಗಳಿಗೆ ಭೇಟಿ ಕೊಟ್ಟು ಅವರನ್ನ ಉದುರಿಸತಕ್ಕ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಮನೆ ತಹಸೀಲ್ದಾರ್ BN ಗಿರೀಶ್ ಸರ್ ಒಳ್ಳೆ ಟೀಚರ್ಸ್ ಇದ್ದಾರೆ. ಎಲ್ಲ ಇನ್ನೂ ಕೂಡ ನಾವು ಮಾರ್ಕ್ಸ್ ತೆಗಿತೀರಾ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅಂದ್ರೆ ಅದಕ್ಕೆ ನೇರವಾದ ಕಾರಣ ಅಷ್ಟೇ. ಮೊಬೈಲ್ ಟಿವಿ ಹಾವಳಿ ಕಮ್ಮಿ ಆದ್ರೆ ಖಂಡಿತವಾಗ್ಲೂ ಮಕ್ಕಳು ಓದ್ತಾರೆ. ಬೇರೆ ಯಾರನ್ನ ನಾವು ಪ್ಲೇ ಮಾಡಿ ಏನು ಉಪಯೋಗ ಇಲ್ಲ. ಇನ್ನೂ ಕೂಡ ಸಮಯ ಮೀರಿಲ್ಲ. ಈ ವಿದ್ಯಾರ್ಥಿಗಳು ಕೂಡ ಓದಿದ್ದೀರಾ, ಇನ್ನು ಸಮಯ ಮೀರಿಲ್ಲ. ಇನ್ನು 60 ದಿನ ಟೈಮ್ ಇದೆ. 60 ದಿನ ಟೈಮಲ್ಲಿ
ಇವತ್ತಿನ ಪ್ರಾರಂಭ ಮಾಡೋದು ಕೂಡ ಏನು ಗೊತ್ತಿಲ್ಲ ನನಗೆ ಇವತ್ತು ಶುರು ಮಾಡೋದು ಕೂಡ ಖಂಡಿತ ನೀವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರೋದು ಖಂಡಿತ. ಆದ್ರೆ ನಿಮ್ಮ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಸೂರ್ಯ ಚಂದ್ರ ಮತ್ತೆ ಪ್ರಕಾಶಮಾನವಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡ್ತಾರೆ, ಗಂಡು ಮಕ್ಕಳಿಗೆಲ್ಲ ಹೊರ ಮಾಡ್ತಾರೆ. ಅಷ್ಟೇ ಏನ್ ಮಾಡ್ತಾರೆ, ಓದ್ತಾ ಇದ್ದಾರೆ, ಮಗ ಓದ್ತಾ ಇದ್ದಾರೆ, ಮಗ ಓದ್ತಾ ಇದೆ ಅಂತ ಸುಮ್ಮನೆ. ತಹಸೀಲ್ದಾರ್ ಸಾಹೇಬರು ಖುದ್ದಾಗಿ ಇದೊಂದೇ ಸಭೆ ಅಲ್ಲ ಅವರು, ಅಥವಾ ಇದೊಂದನ್ನ ನಾಮಕಾವಸ್ಥೆ ಮಾಡ್ತಾ ಇಲ್ಲ ಅವರು. ನಮ್ಮನ್ನ ವಾರಕ್ಕೊಂದ್ಸರಿ ಕರೆದು ಅಥವಾ ಜೂಮ್ ಮೀಟಿಂಗ್ ಅಲ್ಲಿ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡಿ, ಶಿಕ್ಷಕರ ಜೊತೆ ಮಾತಾಡಿ, ಹಳ್ಳಿ ಮಕ್ಕಳು ಯಾಕೆ ಪಾಸ್ ಆಗ್ಬೇಕು ಅಷ್ಟೇ ಅವ್ರಿ. ಹಳ್ಳಿ ಮಕ್ಕಳು ಯಾಕೆ ಪಾಸ್ ಆಗ್ಬೇಕು, ಹಳ್ಳಿ ಮಕ್ಕಳು ಅರಕೊಪ್ಪ ಗ್ರಾಮ ಪಂಚಾಯತಿ ವತಿಯಿಂದ ಪಿ ಗಿರೀಶ್ ಸರ್ ಅವರಿಗೆ ದಂಡಾಧಿಕಾರಿಗಳು ಚನ್ನಪಟ್ಟಣ ತಾಲೂಕು ಅವರಿಗೆ ನಮ್ಮ ಅರಕೊಪ್ಪ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಊರಿನಲ್ಲಿ ಮಕ್ಕಳುಗಳು ಎಲ್ಲ ಇವಾಗ ಮೊದಲಿಗಿಂತ ಇವಾಗ ಎಲ್ಲ ಅಪ್ಗ್ರೇಡ್ ಆಗ್ತಾ ಇದೆ. ಆದ್ರೆ ಮನೆಗಳಲ್ಲಿ ಸರಳವಾಗಿ ಈ ಟಿವಿ, ಮೊಬೈಲ್ ಮತ್ತೆ ಇದರ ಆಕ್ಟಿವಿಟೀಸ್ ಒಬ್ರು ನೋಡಿ ಒಬ್ರು ಕಲಿಕೆಯಿಂದ ಹಾಳಾಗ್ತಾ ಇದ್ರೆ ಹೊರತು ಬೇರೆ ಏನಿಲ್ಲ. ಆದ್ರೆ ನೀವೇ ಮನೆಗಳಲ್ಲಿ ಪೇರೆಂಟ್ಸ್ಗಳು ಸ್ವಲ್ಪ ಅವ್ರ ಮೇಲೆ ಜಾಸ್ತಿ ನಿಗಾ ಇಡಬೇಕು. ಚೆನ್ನಾಗಿ ಓದ್ಬೇಕಮ್ಮ. ಈಗ ನಿಮ್ಮ ಅಪ್ಪ ನೀವು ನೋಡ್ಕೋತಿಲ್ಲ ಅಲ್ವಾ, ಚೆನ್ನಾಗಿ ಓದ್ಬೇಕು. ನಿಮ್ ತಂದೆ ನಿಯಂತ್ರ ಬರ್ತಾರೆ, ತಂದೆ ನಿಯಂತ್ರ ಬಂದು ಚೆನ್ನಾಗಿ ಓದ್ಬೇಕಷ್ಟೇ.